ಕೇಂದ್ರದಲ್ಲಿ ಈ ಥರದ್ದೆಲ್ಲ ಹೆಚ್ಚು ಆಗಿದ್ದಾಗೆ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶಗಳಿದೆ. ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 1,00,000 ಸಬ್ಸಿಡಿ ಕೊಟ್ಟಿದ್ರು ಪೆಟ್ರೋಲಿಗೆ, 1,00,000 ಕೋಟಿ. ಹಾಗೆ ರೈತರ ಸಾಲ ಮನ್ನಾ ಮಾಡೋದಕ್ಕೂ ಸಹ 70,000 ಇದನ್ನು ಕೊಟ್ಟು ರೈತರ ಸಾಲ ಮನ್ನಾ ಮಾಡಿದ್ರು. ಇವತ್ತು ಇವರು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ರೇಟನ್ನು ಇದು ನಮ್ಮದು ಒಂದೇ ಸ್ಟೇಟ್ ಅಲ್ಲ, ಮಹಾರಾಷ್ಟ್ರನೂ ಕಬ್ಬು ಬೆಳೆ ಅಂತ ರೈತರು ಜಾಸ್ತಿ ಇದ್ದಾರೆ, ನಮ್ಮ ರಾಜ್ಯನೂ ರೈತರಿದ್ದಾರೆ. ಇದನ್ನು ರೇಟನ್ನು ಒಂದು ಸ್ವಲ್ಪ ಫಿಕ್ಸ್ ಮಾಡ್ತಕ್ಕಂಥದ್ದು ಅವ್ರು ನಿರ್ಧಾರ ಮಾಡಬೇಕು. ಅದಲ್ಲದೆ ಬೇರೆ ರಾಜ್ಯದಲ್ಲಿ ಕಾರ್ಖಾನೆಯವರಿಗೆ ಅಥವಾ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನೆನ್ನೆ ಎಚ್ ಕೆ ಪಾಟೀಲ್ ಹೋಗಿ ರೈತರ ಹತ್ರ ಚರ್ಚೆ ಮಾಡಿ ಬಂದಿದ್ದಾರೆ. ಯಾವುದಾಗಲ್ಲ, ಕಬ್ಬಿಗೂ ಇದು ಗೊಬ್ಬರಕ್ಕೂ ಭಾಗಿಯಾಗಿದ್ರಪ್ಪ, ಕೊನೆಗೆ ಅವರೇ ಎಕ್ಸ್ಪೋಸ್ ಆಗಿಬಿಟ್ರು. ನಿಮಗೆ ಗೊತ್ತಿದೆ, ಅಸೆಂಬ್ಲಿಲಿ 1 ಗಂಟೆ ಉತ್ತರ ಕೊಟ್ಟೆ. ಸಪ್ಲೈ ಮಾಡೋರೆಲ್ಲ ಅವರು, ಇಂಪೋರ್ಟ್ ಮಾಡೋರು ಅವರು, ತಯಾರು ಮಾಡೋರು ಅವರು, ರೇಟ್ ಫಿಕ್ಸ್ ಮಾಡೋರು ಅವರು, ಗೊಬ್ಬರಕ್ಕೂ ಸ್ಟ್ರೈಕ್ ಮಾಡಿಬಿಟ್ರು. ಕೊನೆಗೆ ಸುಮ್ಮನೆ ಆದರು. ಪಾಪ ಗೊತ್ತಿಲ್ಲದೆಲ್ಲೋ BJPಯವರು ವಿರೋಧ ಪಕ್ಷ ಅಂದಾಗ ಎಲ್ಲಕ್ಕೂ ಹೋಗಬೇಕು ಅಂತ, ಅವರಿಗೆ ಯಾರ ಜವಾಬ್ದಾರಿ ಏನು, ಯಾರು ಏನು ಮಾಡಬೇಕು ಅನ್ನೋದು ತಿಳಿದೆಲ್ಲೋ ಅಶೋಕು ಅವರಿಬ್ಬರೂ ಕುಸ್ತಿಗೆ ಬಿದ್ದುಬಿಡ್ತಾರೆ ಎಲ್ಲರೂ. ಸೊ ಅದನ್ನ ಪಾಪ ಇನ್ನೂ ಅವರಿಗೆ ನಾನು ಏನು ಹೇಳೋದು, ಅವ್ರಿಗೆ ಅನುಭವ ಇಲ್ಲದೆ ಇದ್ದರೂ ಅವ್ರ ತಂದೆ ಅನುಭವ ಅವ್ರು ತಗೋಬೇಕಲ್ಲ. ಈಗ ಅಶೋಕರಿಗೆ ಅನುಭವ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅಪೋಸಿಷನ್ ಲೀಡ್ರು, ಗೃಹ ಮಂತ್ರಿ, ಕಂದಾಯ ಮಂತ್ರಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಎಲ್ಲ ಇದ್ದವರು. ಸೊ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ರೈತರ ಸಮಸ್ಯೆ, ರೈತರು ಕೇಳ್ತಾರೆ, ಅದು ನ್ಯಾಯ ಅವರು ಕೇಳ್ತಕ್ಕಂಥದ್ದು. ನಾವು ವಿರೋಧ ಪಕ್ಷದಲ್ಲಿರಲಿ, ಆಡಳಿತ ಪಕ್ಷದಲ್ಲಿರಲಿ, ನಾವು ರೈತರನ್ನ ಯಾವ ರೀತಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಏನು ಸಹಕಾರ ಕೊಡಬೇಕು ಅದನ್ನು ನೋಡಿ ಮಾಡಬೇಕು. ಕೇಂದ್ರದಲ್ಲಿ ಈ ಥರದ್ದೆಲ್ಲ ಹೆಚ್ಚು ಆಗಿದ್ದಾಗೆ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶಗಳಿದೆ. ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 1,00,000 ಸಬ್ಸಿಡಿ ಕೊಟ್ಟಿದ್ರು ಪೆಟ್ರೋಲಿಗೆ, 1,00,000 ಕೋಟಿ. ಹಾಗೆ ರೈತರ ಸಾಲ ಮನ್ನಾ ಮಾಡೋದಕ್ಕೂ ಸಹ 70,000 ಇದನ್ನು ಕೊಟ್ಟು ರೈತರ ಸಾಲ ಮನ್ನಾ ಮಾಡಿದ್ರು. ಇವತ್ತು ಇವರು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ರೇಟನ್ನು ಇದು ನಮ್ಮದು ಒಂದೇ ಸ್ಟೇಟ್ ಅಲ್ಲ, ಮಹಾರಾಷ್ಟ್ರನೂ ಕಬ್ಬು ಬೆಳೆ ಅಂತ ರೈತರು ಜಾಸ್ತಿ ಇದ್ದಾರೆ, ನಮ್ಮ ರಾಜ್ಯನೂ ರೈತರಿದ್ದಾರೆ. ಇದನ್ನು ರೇಟನ್ನು ಒಂದು ಸ್ವಲ್ಪ ಫಿಕ್ಸ್ ಮಾಡ್ತಕ್ಕಂಥದ್ದು ಅವ್ರು ನಿರ್ಧಾರ ಮಾಡಬೇಕು. ಅದಲ್ಲದೆ ಬೇರೆ ರಾಜ್ಯದಲ್ಲಿ ಕಾರ್ಖಾನೆಯವರಿಗೆ ಅಥವಾ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನೆನ್ನೆ ಎಚ್ ಕೆ ಪಾಟೀಲ್ ಹೋಗಿ ರೈತರ ಹತ್ರ ಚರ್ಚೆ ಮಾಡಿ ಬಂದಿದ್ದಾರೆ. ಯಾವುದಾಗಲ್ಲ, ಕಬ್ಬಿಗೂ ಇದು ಗೊಬ್ಬರಕ್ಕೂ ಭಾಗಿಯಾಗಿದ್ರಪ್ಪ, ಕೊನೆಗೆ ಅವರೇ ಎಕ್ಸ್ಪೋಸ್ ಆಗಿಬಿಟ್ರು. ನಿಮಗೆ ಗೊತ್ತಿದೆ, ಅಸೆಂಬ್ಲಿಲಿ 1 ಗಂಟೆ ಉತ್ತರ ಕೊಟ್ಟೆ. ಸಪ್ಲೈ ಮಾಡೋರೆಲ್ಲ ಅವರು, ಇಂಪೋರ್ಟ್ ಮಾಡೋರು ಅವರು, ತಯಾರು ಮಾಡೋರು ಅವರು, ರೇಟ್ ಫಿಕ್ಸ್ ಮಾಡೋರು ಅವರು, ಗೊಬ್ಬರಕ್ಕೂ ಸ್ಟ್ರೈಕ್ ಮಾಡಿಬಿಟ್ರು. ಕೊನೆಗೆ ಸುಮ್ಮನೆ ಆದರು. ಪಾಪ ಗೊತ್ತಿಲ್ಲದೆಲ್ಲೋ BJPಯವರು ವಿರೋಧ ಪಕ್ಷ ಅಂದಾಗ ಎಲ್ಲಕ್ಕೂ ಹೋಗಬೇಕು ಅಂತ, ಅವರಿಗೆ ಯಾರ ಜವಾಬ್ದಾರಿ ಏನು, ಯಾರು ಏನು ಮಾಡಬೇಕು ಅನ್ನೋದು ತಿಳಿದೆಲ್ಲೋ ಅಶೋಕು ಅವರಿಬ್ಬರೂ ಕುಸ್ತಿಗೆ ಬಿದ್ದುಬಿಡ್ತಾರೆ ಎಲ್ಲರೂ. ಸೊ ಅದನ್ನ ಪಾಪ ಇನ್ನೂ ಅವರಿಗೆ ನಾನು ಏನು ಹೇಳೋದು, ಅವ್ರಿಗೆ ಅನುಭವ ಇಲ್ಲದೆ ಇದ್ದರೂ ಅವ್ರ ತಂದೆ ಅನುಭವ ಅವ್ರು ತಗೋಬೇಕಲ್ಲ. ಈಗ ಅಶೋಕರಿಗೆ ಅನುಭವ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅಪೋಸಿಷನ್ ಲೀಡ್ರು, ಗೃಹ ಮಂತ್ರಿ, ಕಂದಾಯ ಮಂತ್ರಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಎಲ್ಲ ಇದ್ದವರು. ಸೊ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ರೈತರ ಸಮಸ್ಯೆ, ರೈತರು ಕೇಳ್ತಾರೆ, ಅದು ನ್ಯಾಯ ಅವರು ಕೇಳ್ತಕ್ಕಂಥದ್ದು. ನಾವು ವಿರೋಧ ಪಕ್ಷದಲ್ಲಿರಲಿ, ಆಡಳಿತ ಪಕ್ಷದಲ್ಲಿರಲಿ, ನಾವು ರೈತರನ್ನ ಯಾವ ರೀತಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಏನು ಸಹಕಾರ ಕೊಡಬೇಕು ಅದನ್ನು ನೋಡಿ ಮಾಡಬೇಕು. ಕೇಂದ್ರದಲ್ಲಿ ಈ ಥರದ್ದೆಲ್ಲ ಹೆಚ್ಚು ಆಗಿದ್ದಾಗೆ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶಗಳಿದೆ. ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 1,00,000 ಸಬ್ಸಿಡಿ ಕೊಟ್ಟಿದ್ರು ಪೆಟ್ರೋಲಿಗೆ, 1,00,000 ಕೋಟಿ. ಹಾಗೆ ರೈತರ ಸಾಲ ಮನ್ನಾ ಮಾಡೋದಕ್ಕೂ ಸಹ 70,000 ಇದನ್ನು ಕೊಟ್ಟು ರೈತರ ಸಾಲ ಮನ್ನಾ ಮಾಡಿದ್ರು. ಇವತ್ತು ಇವರು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ರೇಟನ್ನು ಇದು ನಮ್ಮದು ಒಂದೇ ಸ್ಟೇಟ್ ಅಲ್ಲ, ಮಹಾರಾಷ್ಟ್ರನೂ ಕಬ್ಬು ಬೆಳೆ ಅಂತ ರೈತರು ಜಾಸ್ತಿ ಇದ್ದಾರೆ, ನಮ್ಮ ರಾಜ್ಯನೂ ರೈತರಿದ್ದಾರೆ. ಇದನ್ನು ರೇಟನ್ನು ಒಂದು ಸ್ವಲ್ಪ ಫಿಕ್ಸ್ ಮಾಡ್ತಕ್ಕಂಥದ್ದು ಅವ್ರು ನಿರ್ಧಾರ ಮಾಡಬೇಕು. ಅದಲ್ಲದೆ ಬೇರೆ ರಾಜ್ಯದಲ್ಲಿ ಕಾರ್ಖಾನೆಯವರಿಗೆ ಅಥವಾ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನೆನ್ನೆ ಎಚ್ ಕೆ ಪಾಟೀಲ್ ಹೋಗಿ ರೈತರ ಹತ್ರ ಚರ್ಚೆ ಮಾಡಿ ಬಂದಿದ್ದಾರೆ. ಯಾವುದಾಗಲ್ಲ, ಕಬ್ಬಿಗೂ ಇದು ಗೊಬ್ಬರಕ್ಕೂ ಭಾಗಿಯಾಗಿದ್ರಪ್ಪ, ಕೊನೆಗೆ ಅವರೇ ಎಕ್ಸ್ಪೋಸ್ ಆಗಿಬಿಟ್ರು. ನಿಮಗೆ ಗೊತ್ತಿದೆ, ಅಸೆಂಬ್ಲಿಲಿ 1 ಗಂಟೆ ಉತ್ತರ ಕೊಟ್ಟೆ.
ಸಪ್ಲೈ ಮಾಡೋರೆಲ್ಲ ಅವರು, ಇಂಪೋರ್ಟ್ ಮಾಡೋರು ಅವರು, ತಯಾರು ಮಾಡೋರು ಅವರು, ರೇಟ್ ಫಿಕ್ಸ್ ಮಾಡೋರು ಅವರು. ಗೊಬ್ಬರಕ್ಕೂ ಸ್ಟ್ರೈಕ್ ಮಾಡಿಬಿಟ್ರು. ಕೊನೆಗೆ ಸುಮ್ಮನೆ ಆದರು. ಪಾಪ ಗೊತ್ತಿಲ್ಲದೆಲ್ಲೋ ಬಿ ಜೆ ಪಿಯವರು ವಿರೋಧ ಪಕ್ಷ ಅಂದಾಗ ಎಲ್ಲಕ್ಕೂ ಹೋಗಬೇಕು ಅಂತ. ಅವರಿಗೆ ಯಾರು ಜವಾಬ್ದಾರಿ ಏನು, ಯಾರು ಏನು ಮಾಡಬೇಕು ಅನ್ನೋದು ತಿಳಿದೆಲ್ಲೋ ಅಶೋಕು ಅವರಿಬ್ಬರೂ ಕುಸ್ತಿಗೆ ಬಿದ್ದುಬಿಡ್ತಾರೆ ಎಲ್ಲರೂ. ಸೊ ಅದನ್ನ ಪಾಪ ಇನ್ನೂ ಅವರಿಗೆ ನಾನು ಏನು ಹೇಳೋದು, ಅವ್ರಿಗೆ ಅನುಭವ ಇಲ್ಲದೆ ಇದ್ದರೂ ಅವ್ರ ತಂದೆ ಅನುಭವ ಅವ್ರು ತಗೋಬೇಕಲ್ಲ. ಈಗ ಅಶೋಕರಿಗೆ ಅನುಭವ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅಪೋಸಿಷನ್ ಲೀಡ್ರು, ಗೃಹ ಮಂತ್ರಿ, ಕಂದಾಯ ಮಂತ್ರಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಎಲ್ಲ ಇದ್ದವರು. ಸೊ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ರೈತರ ಸಮಸ್ಯೆ, ರೈತರು ಕೇಳ್ತಾರೆ, ಅದು ನ್ಯಾಯ ಅವರು ಕೇಳ್ತಕ್ಕಂಥದ್ದು. ನಾವು ವಿರೋಧ ಪಕ್ಷದಲ್ಲಿರಲಿ, ಆಡಳಿತ ಪಕ್ಷದಲ್ಲಿರಲಿ, ನಾವು ರೈತರನ್ನ ಯಾವ ರೀತಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಏನು ಸಹಕಾರ ಕೊಡಬೇಕು ಅದನ್ನು ನೋಡಿ ಮಾಡಬೇಕು. ಕೇಂದ್ರದಲ್ಲಿ ಈ ಥರದ್ದೆಲ್ಲ ಹೆಚ್ಚು ಆಗಿದ್ದಾಗೆ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶಗಳಿದೆ. ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 1 ಲಕ್ಷ ಸಬ್ಸಿಡಿ ಕೊಟ್ಟಿದ್ರು ಪೆಟ್ರೋಲಿಗೆ, 1 ಲಕ್ಷ ಕೋಟಿ. ಹಾಗೆ ರೈತರ ಸಾಲ ಮನ್ನಾ ಮಾಡೋದಕ್ಕೂ ಸಹ 70,000 ಇದನ್ನು ಕೊಟ್ಟು ರೈತರ ಸಾಲ ಮನ್ನಾ ಮಾಡಿದ್ರು. ಇವತ್ತು ಇವರು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ರೇಟನ್ನು ಇದು ನಮ್ಮದು ಒಂದೇ ಸ್ಟೇಟಲ್ಲ, ಮಹಾರಾಷ್ಟ್ರನೂ ಕಬ್ಬು ಬೆಳೆ ಅಂತ ರೈತರು ಜಾಸ್ತಿ ಇದ್ದಾರೆ, ನಮ್ಮ ರಾಜ್ಯನೂ ರೈತರಿದ್ದಾರೆ. ಇದನ್ನು ರೇಟನ್ನು ಒಂದು ಸ್ವಲ್ಪ ಫಿಕ್ಸ್ ಮಾಡ್ತಕ್ಕಂಥದ್ದು ಅವ್ರು ನಿರ್ಧಾರ ಮಾಡಬೇಕು. ಅದಲ್ಲದೆ ಬೇರೆ ರಾಜ್ಯದಲ್ಲಿ ಕಾರ್ಖಾನೆಯವರಿಗೆ ಅಥವಾ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನೆನ್ನೆ ಎಚ್ ಕೆ ಪಾಟೀಲ್ ಹೋಗಿ ರೈತರ ಹತ್ರ ಚರ್ಚೆ ಮಾಡಿ ಬಂದಿದ್ದಾರೆ. ಯಾವುದಾಗಲ್ಲ, ಕಬ್ಬಿಗೂ ಇದು ಗೊಬ್ಬರಕ್ಕೂ ಭಾಗಿಯಾಗಿದ್ರಪ್ಪ. ಕೊನೆಗೆ ಅವರೇ ಎಕ್ಸ್ಪೋಸ್ ಆಗಿಬಿಟ್ರು. ನಿಮಗೆ ಗೊತ್ತಿದೆ, ಅಸೆಂಬ್ಲಿಲಿ 1 ಗಂಟೆ ಉತ್ತರ ಕೊಟ್ಟೆ. ಸಪ್ಲೈ ಮಾಡೋರೆಲ್ಲ ಅವರು, ಇಂಪೋರ್ಟ್ ಮಾಡೋರು ಅವರು, ತಯಾರು ಮಾಡೋರು ಅವರು, ರೇಟ್ ಫಿಕ್ಸ್ ಮಾಡೋರು ಅವರು. ಗೊಬ್ಬರಕ್ಕೂ ಸ್ಟ್ರೈಕ್ ಮಾಡಿಬಿಟ್ರು. ಕೊನೆಗೆ ಸುಮ್ಮನೆ ಆದರು. ಪಾಪ ಗೊತ್ತಿಲ್ಲದೆಲ್ಲೋ ಬಿ ಜೆ ಪಿಯವರು ವಿರೋಧ ಪಕ್ಷ ಅಂದಾಗ ಎಲ್ಲಕ್ಕೂ ಹೋಗಬೇಕು ಅಂತ. ಅವರಿಗೆ ಯಾರು ಜವಾಬ್ದಾರಿ ಏನು, ಯಾರು ಏನು ಮಾಡಬೇಕು ಅನ್ನೋದು ತಿಳಿದೆಲ್ಲೋ ಅಶೋಕು ಅವರಿಬ್ಬರೂ ಕುಸ್ತಿಗೆ ಬಿದ್ದುಬಿಡ್ತಾರೆ ಎಲ್ಲರೂ. ಸೊ ಅದನ್ನ ಪಾಪ ಇನ್ನೂ ಅವರಿಗೆ ನಾನು ಏನು ಹೇಳೋದು, ಅವ್ರಿಗೆ ಅನುಭವ ಇಲ್ಲದೆ ಇದ್ದರೂ ಅವ್ರ ತಂದೆ ಅನುಭವ ಅವ್ರು ತಗೋಬೇಕಲ್ಲ. ಈಗ ಅಶೋಕರಿಗೆ ಅನುಭವ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅಪೋಸಿಷನ್ ಲೀಡ್ರು, ಗೃಹ ಮಂತ್ರಿ, ಕಂದಾಯ ಮಂತ್ರಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಎಲ್ಲ ಇದ್ದವರು. ಸೊ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ರೈತರ ಸಮಸ್ಯೆ, ರೈತರು ಕೇಳ್ತಾರೆ, ಅದು ನ್ಯಾಯ ಅವರು ಕೇಳ್ತಕ್ಕಂಥದ್ದು. ನಾವು ವಿರೋಧ ಪಕ್ಷದಲ್ಲಿರಲಿ, ಆಡಳಿತ ಪಕ್ಷದಲ್ಲಿರಲಿ, ನಾವು ರೈತರನ್ನ ಯಾವ ರೀತಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಏನು ಸಹಕಾರ ಕೊಡಬೇಕು ಅದನ್ನು ನೋಡಿ ಮಾಡಬೇಕು. ಕೇಂದ್ರದಲ್ಲಿ ಈ ಥರದ್ದೆಲ್ಲ ಹೆಚ್ಚು ಆಗಿದ್ದಾಗೆ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶಗಳಿದೆ. ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ 1 ಲಕ್ಷ ಸಬ್ಸಿಡಿ ಕೊಟ್ಟಿದ್ರು ಪೆಟ್ರೋಲಿಗೆ, 1 ಲಕ್ಷ ಕೋಟಿ. ಹಾಗೆ ರೈತರ ಸಾಲ ಮನ್ನಾ ಮಾಡೋದಕ್ಕೂ ಸಹ 70,000 ಇದನ್ನು ಕೊಟ್ಟು ರೈತರ ಸಾಲ ಮನ್ನಾ ಮಾಡಿದ್ರು. ಇವತ್ತು ಇವರು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ರೇಟನ್ನು ಇದು ನಮ್ಮದು ಒಂದೇ ಸ್ಟೇಟಲ್ಲ, ಮಹಾರಾಷ್ಟ್ರನೂ ಕಬ್ಬು ಬೆಳೆ ಅಂತ ರೈತರು ಜಾಸ್ತಿ ಇದ್ದಾರೆ, ನಮ್ಮ ರಾಜ್ಯನೂ ರೈತರಿದ್ದಾರೆ. ಇದನ್ನು ರೇಟನ್ನು ಒಂದು ಸ್ವಲ್ಪ ಫಿಕ್ಸ್ ಮಾಡ್ತಕ್ಕಂಥದ್ದು ಅವ್ರು ನಿರ್ಧಾರ ಮಾಡಬೇಕು. ಅದಲ್ಲದೆ ಬೇರೆ ರಾಜ್ಯದಲ್ಲಿ ಕಾರ್ಖಾನೆಯವರಿಗೆ ಅಥವಾ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನೆನ್ನೆ ಎಚ್ ಕೆ ಪಾಟೀಲ್ ಹೋಗಿ ರೈತರ ಹತ್ರ ಚರ್ಚೆ ಮಾಡಿ ಬಂದಿದ್ದಾರೆ. ಯಾವುದಾಗಲ್ಲ, ಕಬ್ಬಿಗೂ ಇದು ಗೊಬ್ಬರಕ್ಕೂ ಭಾಗಿಯಾಗಿದ್ರಪ್ಪ. ಕೊನೆಗೆ ಅವರೇ ಎಕ್ಸ್ಪೋಸ್ ಆಗಿಬಿಟ್ರು. ನಿಮಗೆ ಗೊತ್ತಿದೆ, ಅಸೆಂಬ್ಲಿಲಿ 1 ಗಂಟೆ ಉತ್ತರ ಕೊಟ್ಟೆ. ಸಪ್ಲೈ ಮಾಡೋರೆಲ್ಲ ಅವರು, ಇಂಪೋರ್ಟ್ ಮಾಡೋರು ಅವರು, ತಯಾರು ಮಾಡೋರು ಅವರು, ರೇಟ್ ಫಿಕ್ಸ್ ಮಾಡೋರು ಅವರು. ಗೊಬ್ಬರಕ್ಕೂ ಸ್ಟ್ರೈಕ್ ಮಾಡಿಬಿಟ್ರು. ಕೊನೆಗೆ ಸುಮ್ಮನೆ ಆದರು. ಪಾಪ ಗೊತ್ತಿಲ್ಲದೆಲ್ಲೋ ಬಿ ಜೆ ಪಿಯವರು ವಿರೋಧ ಪಕ್ಷ ಅಂದಾಗ ಎಲ್ಲಕ್ಕೂ ಹೋಗಬೇಕು ಅಂತ. ಅವರಿಗೆ ಯಾರು ಜವಾಬ್ದಾರಿ ಏನು, ಯಾರು ಏನು ಮಾಡಬೇಕು ಅನ್ನೋದು ತಿಳಿದೆಲ್ಲೋ ಅಶೋಕು ಅವರಿಬ್ಬರೂ ಕುಸ್ತಿಗೆ ಬಿದ್ದುಬಿಡ್ತಾರೆ ಎಲ್ಲರೂ. ಸೊ ಅದನ್ನ ಪಾಪ ಇನ್ನೂ ಅವರಿಗೆ ನಾನು ಏನು ಹೇಳೋದು, ಅವ್ರಿಗೆ ಅನುಭವ ಇಲ್ಲದೆ ಇದ್ದರೂ ಅವ್ರ ತಂದೆ ಅನುಭವ ಅವ್ರು ತಗೋಬೇಕಲ್ಲ. ಈಗ ಅಶೋಕರಿಗೆ ಅನುಭವ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅಪೋಸಿಷನ್ ಲೀಡ್ರು, ಗೃಹ ಮಂತ್ರಿ, ಕಂದಾಯ ಮಂತ್ರಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಎಲ್ಲ ಇದ್ದವರು. ಸೊ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ರೈತರ ಸಮಸ್ಯೆ, ರೈತರು ಕೇಳ್ತಾರೆ, ಅದು ನ್ಯಾಯ ಅವರು ಕೇಳ್ತಕ್ಕಂಥದ್ದು. ನಾವು ವಿರೋಧ ಪಕ್ಷದಲ್ಲಿರಲಿ, ಆಡಳಿತ ಪಕ್ಷದಲ್ಲಿರಲಿ, ನಾವು ರೈತರನ್ನ ಯಾವ ರೀತಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಏನು ಸಹಕಾರ ಕೊಡಬೇಕು ಅದನ್ನು ನೋಡಿ ಮಾಡಬೇಕು.